की ಜೈ बोलो भारत माता की ಜೈ वंदे ಮಾತರಂ. ಉಳಿಸಿ ಉಳಿಸಿ ಧರ್ಮಸ್ಥಳ ಉಳಿಸಿ, ಉಳಿಸಿ ಉಳಿಸಿ. ಧರ್ಮವನ್ನು ಉಳಿಸಿ. ಮಾನ್ಯ ಬಂಧುಗಳೇ ಹಾಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಎಲ್ಲ ಭಕ್ತ ಮಹಾಶಯರೇ, ಇವತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ವಿಷಯದಲ್ಲಿ ಇವತ್ತು ನಾವು ಮಾತಾಡಬೇಕಾಗಿದೆ. ಯಾಕಂದ್ರೆ ಯಾವಾಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಡತನದ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ಆ ಧರ್ಮಪಾಲಕನ ಮಾತಿಗೆ ಕಟಿಬದ್ಧವಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಯಾವ ವ್ಯಕ್ತಿಯೂ ಸಮೇತ ಹಣಕ್ಕೋಸ್ಕರ ಬೇರೆಯವರನ್ನ ಕೈ ಚಾಚಬಾರದು. ನಮ್ಮ ಧರ್ಮಸ್ಥಳದಿಂದನೇ ಅವರಿಗೆ ಸಹಾಯ ಮಾಡಬೇಕು. ಯಾರಿಗೆ ಮದುವೆಗೆ, ಯಾರಿಗೆ ಕಷ್ಟ ಕಾಲದಲ್ಲಿದ್ದಾರೆ, ಯಾರು ಆರೋಗ್ಯ ಸಮಸ್ಯೆಯಲ್ಲಿದ್ದಾರೆ, ಯಾರು ಇನ್ನೊಂದರಲ್ಲಿದ್ದಾರೆ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಕ್ಕೆ ಒಂದೊಂದು ಗ್ರೂಪ್ಗಳನ್ನ ರಚನೆ ಮಾಡಿ ಇವತ್ತು ಪಕ್ಕದ ಮನೆಯಲ್ಲಿ ಅಣ್ಣ ತಮ್ಮನ ಕೇಳಿದ್ರು ಸಹಿತ 10,000 ಕೊಡೋದಿಲ್ಲ, 1,000 ಕೊಡೋದಕ್ಕೆ ವಿಚಾರ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನೇ ವಿಚಾರಗಳನ್ನ ಮಾಡದೆ ಗ್ರೂಪ್ಗಳನ್ನ ನಿರ್ಮಾಣ ಮಾಡಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರ್ತಕ್ಕಂಥ ಈ ನಮ್ಮ ಧರ್ಮಸ್ಥಳವನ್ನ ಕಾಪಾಡ್ತಾ ಇರ್ತಕ್ಕಂತಹ ಧರ್ಮಪಾಲಕನನ್ನ ನಾವೆಲ್ಲ ಪೂಜಿಸ್ತಕ್ಕಂತಹ, ಆರಾಧಿಸ್ತಕ್ಕಂತಹ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಕ್ಕಂಥ ಪರಿಸ್ಥಿತಿ ಈ ಕಲಿಯುಗದಲ್ಲಿ ಬಂದಿದೆ ಅಂತಕ್ಕಂಥದ್ದು ನಮಗೆ ದುಃಖದಾಯಕ. ಯಾಕೆ ಈ ರೀತಿ ಆಗ್ತಾ ಇದೆ? ಯಾವ ಉದ್ದೇಶದಿಂದ ಆಗ್ತಾ ಇದೆ? ಯಾವ ಆಧಾರದಿಂದ ಆಗ್ತಾ ಇದೆ? ಯಾಕೆ ಇವರನ್ನ ವಿಚಾರಣೆ ಮಾಡ್ತಾ ಇಲ್ಲ? ಯಾಕೆ ಇವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಇವರನ್ನ ಒಯ್ದು ಯಾವ ಹಂತದಿಂದ ಬಂದಿದೆ, ಏನಾಗಿದೆ ಅನ್ನೋ ವಿಚಾರಗಳು ಗೊತ್ತಿದ್ದ ಮೇಲೂ ಯಾಕೆ ಇವರನ್ನ ವಿಚಾರಣೆ ಮಾಡೋದಿಲ್ಲ? ಕರ್ಕೊಂಡೋಗಿ ಇವರನ್ನ ಮಂಪರ ಪರೀಕ್ಷೆಗೆ ಒಳಪಡಿಸಬೇಕು. ಇವಾಗ ಯಾಕೆ ಅಂತಂದ್ರೆ ಯಾರ್ಯಾರು ತಿಮ್ಮರೋಡಿ ಯಾರು, ಅವನ ಹಿಸ್ಟ್ರಿ ಏನು, ಅವ ಎಲ್ಲಿಂದ ಬಂದಿದ್ದಾನೆ, ಯಾವ ಆಧಾರದಿಂದ ಹಿಂದೂ ಸಂಘಟನೆಯೊಳಗೆ ಸೇರ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಇದಕ್ಕೆ ಪೊಲೀಸ್ ಇಲಾಖೆ ಕೈ ಹಾಕ್ತಾ ಇಲ್ಲ? ಯಾಕೆ ಇದಕ್ಕೆ ಸರ್ಕಾರ ಕೈ ಹಾಕಿ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಅವರನ್ನು ವಿಚಾರಣೆ ಮಾಡ್ತಾ ಇಲ್ಲ? ಯಾಕೆ ಈ ಮಟ್ಟಣ್ಣವರು ಯಾರನ್ನುವಂತಹದ್ದು ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಒಂದು ವಿಧಾನಸೌಧಕ್ಕೆ ಬಾಂಬ್ ಇಡೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥ ಅಧರ್ಮ ವ್ಯಕ್ತಿ, ಅಂತ ವ್ಯಕ್ತಿಯ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ಯಾರವನು ಯೂಟ್ಯೂಬರ್ ಸಮೀರ್? ಯಾರವನು? ಎಲ್ಲಿಂದ ಬಂದಿದ್ದಾನೆ? ಯಾರು ಅವನಿಗೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ದಾರೆ? ಯಾರನ್ನೋದನ್ನು ನಿಮ್ಗೆ ಅರೆಸ್ಟ್ ಮಾಡಿ ತನಿಖೆ ಮಾಡಕ್ಕೆ ಆಗಿಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಹೋಗಿ ಇವತ್ತು SIT ಯನ್ನ ರಚನೆ ಮಾಡಿ ಇಡೀ ಗುಡ್ಡವನ್ನ ಹೂಳ್ತಾ ಇದ್ದೀರಾ. ಇಡೀ ಗುಡ್ಡದಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಗಿಡ ಮರಗಳನ್ನ ಕಡಿತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಅವಕಾಶ ಕೊಡೋದಕ್ಕೆ ಸಮಯ ಇದೆ. ಆದ್ರೆ ಇಂಥವರನ್ನ ಅರೆಸ್ಟ್ ಮಾಡಿ ಯಾಕೆ ನೀವು ಮಂಪರ ಪರೀಕ್ಷೆಗೆ ಒಳಪಡಿಸ್ತಾ ಇಲ್ಲ? ಏನಾಗಿದೆ ಅನ್ನೋದನ್ನ ಯಾಕೆ ವಿಚಾರ ಮಾಡ್ತಾ ಇಲ್ಲ? ಇದೆಲ್ಲ ಪ್ರಶ್ನೆಗಳು ಎಲ್ಲ ಭಕ್ತಾದಿಗಳಲ್ಲಿ ಇದೆ, ಆಕ್ರೋಶ ಇದೆ. ಆದ್ರೆ ನಾವು ಯಾಕೆ ಸುಮ್ಮನಿದ್ದೇವೆ ಅಂತಂದ್ರೆ ಗೊತ್ತಾ? ಧರ್ಮ ಪಾಲಕನನ್ನ ನಾವು ನಂಬಿದ್ದೇವೆ, ಮಂಜುನಾಥನನ್ನ ನಂಬಿದ್ದೇವೆ. ಧರ್ಮವನ್ನ ಉಳಿಸ್ತಾನೆ, ಬೆಳೆಸ್ತಾನೆ, ಧರ್ಮವನ್ನ ಎತ್ತಿ ತೋರಿಸ್ತಾನೆ, ಸತ್ಯವನ್ನ ನುಡಿಸ್ತಾನೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತಿನವರೆಗೂ ನಾವು ಸುಮ್ಮನಿದ್ದೇವೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? SIT ರಚನೆಯನ್ನ ಮಾಡಿದ ತಕ್ಷಣ ಅದನ್ನ ದಿಕ್ಕು ಬದಲಾಯಿಸುವುದಕ್ಕೆ ದಿನ ಒಂದು ಸಾಕ್ಷ್ಯಾಧಾರಗಳನ್ನ ತಂದು ಕೊಡ್ತಾ ಇದ್ದಾರೆ. ಎಲ್ಲಿಂದ ತರ್ತಾ ಇದ್ದಾರೆ ಇವರು? ಹೇಗೆ ತರ್ತಾ ಇದ್ದಾರೆ? ಇದರ ಬಗ್ಗೆ ಯಾಕೆ ವಿಚಾರಣೆ ಆಗ್ತಾ ಇಲ್ಲ? ಯಾಕೆ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಇದೆಲ್ಲ ಪ್ರಶ್ನೆಗಳು ಹುಟ್ಟಬೇಕಲ್ಲ. SIT ರಚನೆಯನ್ನ ಮಾಡಿ ಅವರು ಸರಿಯಾದಂತ ಪರೀಕ್ಷೆಯನ್ನ ಮಾಡಿಬಿಟ್ಟು ಅದನ್ನ ಏನು ಸತ್ಯಾಸತ್ಯ ಹೇಳುವ ತನಕ ಯಾಕೆ ಅವರು ಕಾಯ್ತಾ ಇಲ್ಲ? ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮೇಲೆ? ಯಾಕೆ ಧರ್ಮಾಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದ ಮಾತಾಡ್ತಾ ಇದ್ದಾರೆ? ಇವರೇನು ಸಾಕ್ಷಾತ್ ಪರಮಾತ್ಮನ ಮೇಲಿಂದ ಕೆಳಗೆ ಇಳಿದು ಬಂದಿದ್ದಾರ? ಇವರೆಲ್ಲ ಕುತಂತ್ರಿಗಳು, ಇವರು ಹಣ ಮಾಡ್ತಕ್ಕಂಥ ಕುತಂತ್ರಿಗಳು. ಇವರಿಗೆ ಧರ್ಮ ಬೇಡ, ಇವರಿಗೆ ಧರ್ಮ ಬೇಡ. ಅನಾವಶ್ಯಕವಾಗಿ ಕೇಸರಿ ಶಾಲ್ಗಳನ್ನ ಹಾಕೊಂಡು ನಾನು ಧರ್ಮ ಪ್ರಚಾರಕ, ನಾನು ಸ್ವಯಂ ಸೇವಕ ಅಂತ ಹೆಸರನ್ನ ಹೇಳ್ಕೊಂಡು ಹಣ ಮಾಡ್ತಕ್ಕಂಥ ನೀಚ ವ್ಯಕ್ತಿಗಳನ್ನ ಇವತ್ತೇ ನೀವು ಅರೆಸ್ಟ್ ಮಾಡಬೇಕು.
ನಮ್ಮ ಆಗ್ರಹ ಧರ್ಮಸ್ಥಳವನ್ನು ಉಳಿಸುವುದಲ್ಲ. ಧರ್ಮಸ್ಥಳವನ್ನು ಉಳಿಸೋದಕ್ಕೆ ಸಾಕಷ್ಟು ಕೋಟಿ ಜನ ಸಂಖ್ಯೆ ಇದೆ. ಧರ್ಮಸ್ಥಳವನ್ನು ಮುಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನಾವು ಇವತ್ತಿನ ತನಕ ಶಾಂತರಾಗಿ ಯಾಕೆ ಇದ್ದೇವೆ ಅಂತಂದ್ರೆ, ಬರ್ಲಿ, ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರೇ ಮಾತನ್ನ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರು ಯಾವ ವಿಚಾರವನ್ನ ಮಾತಾಡ್ತಕ್ಕಂಥದ್ದಲ್ಲ. ಧರ್ಮ ಸತ್ಯ ಅಂತಕ್ಕಂಥದ್ದು ಹೊರಗೆ ಬರುತ್ತೆ. ಅಲ್ಲೇ ತನಕ ಕಾಯಿರಿ ಅಂತ ಹೇಳೋದಕ್ಕೋಸ್ಕರನೇ 13 ವರ್ಷದಿಂದ ಕಾಯ್ತಾ ಇದ್ದೇವೆ. ಏನ್ ತಿಮ್ರೋಡಿ, ನಮ್ಗೇನ್ ಮಾತಾಡಕ್ ಬರಲ್ವಾ? ನಿನ್ ಭಾಷೆ ನಮ್ಗೆ ಯೂಸ್ ಮಾಡಕ್ ಬರಲ್ವಾ? ಮಟಣ್ಣವರ್, ನಿನ್ಗತೆ ಮಾಡಕ್ ಬರಲ್ವಾ? ನಾವು ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿದವ್ರು, ನಿನಗೂ ಗೊತ್ತು ಎಂತವ್ರು ಅನ್ನೋದು ಗೊತ್ತು. ನಿಮ್ಮನ್ನು ಏನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಆ ಹಂತಕ್ಕೆ ನಾವು ಇಳಿಯಲ್ಲ. ಯಾಕಂದ್ರೆ ಧರ್ಮದಿಂದ ಬಂದವರು, ನಾವು ಧರ್ಮದಿಂದ ಬಂದವರು, ಧರ್ಮವನ್ನೇ ನಂಬುವವರು, ದೇವರನ್ನೇ ನಂಬಿಕೊಂಡು ಇಲ್ಲಿವರೆಗೆ ಪೂಜಿಸ್ತಾ ಆರಾಧಿಸ್ತಾ ಅವನ ಭಕ್ತಿ ಭಾವದಿಂದನೇ ನಡ್ಕೊಂತ ಹೋಗ್ತಾ ಇದ್ದವರು. ಇವತ್ತೆಲ್ಲ ನಾವು ಇಷ್ಟೊಂದು ಹಂತದಲ್ಲಿ ಬೆಳೀತಾ ಇದ್ದೀವಿ ಅಂತಂದ್ರೆ ಮಂಜುನಾಥನ ಕೃಪಾ ಆಶೀರ್ವಾದದಿಂದನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ್ನ ಮುಟ್ಟೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ಕನಸಿಂದ ಹೊರಹಾಕಿ ನಾನು ಸರ್ಕಾರವನ್ನ ಈ ಮಟ್ಟದಲ್ಲಿ ಆಗ್ರಹಿಸ್ತೇನೆ. ನೀವೇನು SIT ರಚನೆಯನ್ನ ಮಾಡಿದಿರಿ, ಒಳ್ಳೆ ವಿಚಾರ. ಇದನ್ನ ಸಂಪೂರ್ಣವಾಗಿ ನಾವು ಸ್ವಾಗತಿಸ್ತೇವೆ. ಯಾವ ರೀತಿ ನೀವು SIT ರಚನೆಯನ್ನ ಮಾಡಿ ಆ ಗುಡ್ಡವನ್ನ ಹೂಳಿ ನೀವು ಯಾವ ರೀತಿ ಅದನ್ನ ತನಿಖೆ ಮಾಡ್ತಾ ಇದ್ದೀರಿ, ಈ ಬಂಡ ಶಮೀರನನ್ನು ಫಸ್ಟ್ ತನಿಖೆ ಮಾಡಿ. ಇವನನ್ನ ಕರ್ಕೊಂಡು ಹೋಗಿ ಫಸ್ಟ್ ಒಂದು ತನಿಖೆ ಮಾಡಬೇಕು. ಎಲ್ಲಿಂದ ಬರ್ತಾ ಇದೆ, ಯಾಕೆ ಹಾಕ್ತಾ ಇದ್ದಾನೆ ಯೂಟ್ಯೂಬ್ ಅಲ್ಲಿ, ಅವನಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ, ಎಲ್ಲಿಂದ ಹಣಕಾಸು ನೆರವು ಆಗ್ತಾ ಇದೆ, ಇದೆಲ್ಲವನ್ನ ಬಿಚ್ಚಬೇಕು. ಇದು ಸಂಪೂರ್ಣವಾಗಿ ಬಿಚ್ಚಿ ನಮ್ಮ ಭಕ್ತಾದಿಗಳಿಗೆ ಇದನ್ನ ತೋರಿಸಬೇಕು. ಆವಾಗ ನಾವು ಈ ಸರ್ಕಾರವನ್ನ, ಈ SIT ವನ್ನ ಪೂರ್ಣ ಪ್ರಮಾಣದಲ್ಲಿ ಸ್ವಾಗತವನ್ನ ಮಾಡ್ತೇವೆ. ಈಗ ನಾವು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತ ಇಲ್ಲ. ಯಾಕಂತಂದ್ರೆ ಒಂದೇ ಸೈಡ್ ಅಲ್ಲಿ ತನಿಖೆ ನಡೀತಾ ಇದೆ. ಕೇವಲ ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ತನಿಖೆ ನಡೀತಾ ಇದೆ. ಯಾರು ಧರ್ಮಸ್ಥಳದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಯಾರು ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹುಟ್ಟಿ ಹಾಕ್ತಾ ಇದ್ದಾರೆ, ಯಾರು ಪದೇ ಪದೇ ಧರ್ಮಸ್ಥಳದ ಮೇಲೆ ಅವಾಚ್ಯ ಶಬ್ದವನ್ನ ಮಾತಾಡ್ತಾ ಇದ್ದಾರೆ, ಯಾರು ಧರ್ಮಸ್ಥಳಕ್ಕೆ ಬಂದು SIT ಅವರಿಗೆ ತನಿಖೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಪದೇ ಪದೇ ಬಂದು ಅಲ್ಲಿ ಏನಾದ್ರೂ ಒಂದು ಸೃಷ್ಟಿ ಮಾಡಿ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರನ್ನ ಕೂಡಲೇ ನೀವು ಅರೆಸ್ಟ್ ಮಾಡಬೇಕು. ಈವಾಗಲೇ ಅವರನ್ನ ಬಂಧನಕ್ಕೆ ತಗೊಳ್ಬೇಕು. ಅವರನ್ನ ಮಂಪರು ಪರೀಕ್ಷೆ ಮಾಡಬೇಕು. ಅವರಿಂದ ಸತ್ಯಾಸತ್ಯತೆಯನ್ನು ಹೊರಹಾಕಬೇಕು ಅನ್ನುವ ಮುಖಾಂತರ ನಾನು ಆಗ್ರಹವನ್ನ ಮಾಡ್ತೇನೆ. ಆದಷ್ಟು ಬೇಗ ಇದಕ್ಕೆ ತಿಲಾಂಜಲಿ ಇರಲಿ. ಯಾವುದೇ ರೀತಿಯಾಗಿ ನಾವು ಬೇರೆ ರೀತಿಯಲ್ಲಿ ಹೋಗೋದು ಬೇಡ. ನಮ್ಮ ಆಗ್ರಹ ಇದೇ ರೀತಿಯಾಗಿರಲಿ. ಸರ್ಕಾರದ ಮಟ್ಟದವರೆಗೂ ಈ ಆಗ್ರಹ ಹೋಗ್ಬೇಕು. ಇದೇ ಕೊನೆಯ ಎಚ್ಚರಿಕೆ. ಏನಾದರೂ ಇದರಲ್ಲಿ ನೀವು ಯಶಸ್ವಿಗೊಳಿಸಲಿಲ್ಲ ಅನ್ನೋದಾದ್ರೆ, ಸತ್ಯವನ್ನ ಹೊರಹಾಕಿಲ್ಲ ಅನ್ನೋದಾದ್ರೆ, ಇಡೀ ದೇಶದಿಂದ ಕೋಟಿ ಭಕ್ತರು ನೇರವಾಗಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತೇವೆ. ಯಾರು ಧರ್ಮಸ್ಥಳದಲ್ಲಿ ಅವಾಚ್ಯವನ್ನ ಮಾಡ್ತಾರೆ ಅವರನ್ನ ಬಂಧಿಸುವವರೆಗೆ ನಮ್ಮ ಹೋರಾಟ ಧರ್ಮಸ್ಥಳದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.